ಏನ್ ಮೇಡವ್ರೆ ನೀವಿಲ್ಲಿ ಗೃಹ ಪ್ರವೇಶಕ್ಕೆ ಅಂತ ಬಂದ್ರಾ? ನಾನು ಅದಕ್ಕೆ ಬಂದೆ. ಆದ್ರೆ ಮನೆನೇ ಕಾಣಿಸ್ತಾ ಇಲ್ಲ. ನನಗಂತೂ ತುಂಬಾ ಕೆಲಸ ಇದೆ. ಹೋಮ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು. ಆದ್ರೆ ಇಲ್ಲೆಲ್ಲ ಮನೆ ಇದೆ ಅಂದ್ರು, ಮನೆನೂ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರು ಬಂದೂ ಇಲ್ಲ. ಇನ್ಯಾರು ಬರೋದೂ ಇಲ್ಲ. ಏನು ಹೇಳ್ತಾ ಇದ್ದೀರಾ ಮೇಡಮ್ ಅವರೇ? ನನಗೆ ಒಂದು ದೊಡ್ಡ ಪೂಜೆ ಸಿಕ್ಕಿದೆ, ಗೃಹ ಪ್ರವೇಶದ ಪೂಜೆ. ಸುಮ್ಮನೆ ಏನೇನೋ ಮಾತಾಡಿ ಅಡ್ಬಾಯಿ ಹಾಕ್ಬಿಡಿ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊಟ್ಬಿಡಿ. ಅಷ್ಟಕ್ಕೂ ನಿನ್ನ ಇಲ್ಲಿ ಕರ್ಸ್ಕೊಂಡಿರೋದೇ ನಾನು. ನೀನ್ ನೋಡಿದ್ರೆ ನನ್ನನ್ನೇ ಹೊಟ್ಬಿಡು ಅಂತ ಹೇಳ್ತಿದ್ಯಲ್ಲ. ಏನು ನನ್ನನ್ನು ಬರಕ್ ಕೇಳಿದ್ದು ನೀವಾ? ಮತ್ತೆ 100 ಎಕರೆ ಜಾಗ, ಬಂಗ್ಲೆ, ಗೃಹ ಪ್ರವೇಶ ಎಲ್ಲ ಹೇಳಿದ್ದು? ಎಲ್ಲ ಹೇಳಿದ್ದು ನಾನೇ. ನಿನ್ನ ಇಲ್ಲಿ ಕರ್ಸ್ಕೋಬೇಕಾಗಿತ್ತು, ಅದಕ್ಕೆ ಅದನ್ನೆಲ್ಲ ಹೇಳ್ದೆ. ಏನ್ ಮೇಡಮ್ ಅವರ ಇದು? ಒಬ್ಬ ಪಂಡಿತನ, ಒಬ್ಬ ಮೇಧಾವಿನ, ಒಬ್ಬ ಬುದ್ಧಿವಂತನ ಹೀಗೆಲ್ಲ ಕರೆದು ಅವಮಾನ ಮಾಡೋದು ಬಹಳ ತಪ್ಪು. ತಪ್ಪು ಒಪ್ಪುಗಳನ್ನ ಬಿಸಿ ತುಪ್ಪದ ಹಾಗೆ ಬಾಯಲ್ಲಿ ಇಟ್ಕೊಳ್ಳೋಂತ ಬೆಪ್ಪ ನಾನಲ್ಲ. ನಾನು ಅಪ್ಪಿ ತಪ್ಪಿ ಶಾಪ ಕೊಟ್ಬಿಟ್ರೆ ಅದು ನಿಜ ಆಗ್ಬಿಡುತ್ತೆ. ನೀವು ಈ ರೀತಿ ನನ್ನನ್ನು ಕರೆಸಿ ಅವಮಾನ ಮಾಡಿದ್ರ, ಇದು ತಪ್ಪು. ಇದು ನಿನಗೋಸ್ಕರನೇ ತಂದಿರೋದು. ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ನಾನು ಕೋಪ ಶಾಪ ಅಂತೆಲ್ಲ ಮಾತಾಡ್ಬಿಟ್ಟೆ. ಬ್ಯಾಡ್ ಬಾಯ್, ಏನೆಲ್ಲ ಮಾತಾಡ್ಕೊಡ್ತೆ. ಪರವಾಗಿಲ್ಲ, ಇರ್ಲಿ. ನಿನ್ನಿಂದ ಒಂದು ದೊಡ್ಡ ಕೆಲಸ ಆಗ್ಬೇಕಿತ್ತು, ಅದಕ್ಕೆ ನಿನಗಿದು ಕಾಣಿಕೆ. ಆಹಾ, ಮಹಾತಾಯಿ ಕರುಣಾಮಯಿ, ಬಡವರ ಬಂಧು. ಆಗ್ಬೇಕಾಗಿರೋ ಸಣ್ಣ ಕೆಲಸಕ್ಕೆ ಇಷ್ಟು ದೊಡ್ಡ ಮೊಬೈಲ್ ನಾ ಕಾಣಿಕೆ ಹಾಕಿ ಕೊಡ್ತಾ ಇದ್ದೀರಲ್ಲ, ನೀವೇ ನನ್ನ ಪಾಲಿಗೆ ಮಹಾಲಕ್ಷ್ಮಿ. ಅಲ್ಲ, ವಿಷಯ ಏನು ಅಂತಾನೆ ಕೇಳದೆ ಕಾಲಿಗೆ ಬೀಳ್ತಿದೆಯಲ್ಲ. ಮೊದಲು ವಿಷಯ ಏನು ಅಂತ ತಿಳ್ಕೊಳ್ಳಿ. ಅದೇನೇ ಆಗಿರ್ಲಿ ಅಮ್ಮವ್ರೆ, ಕಾಣಿಕೆ ತಗೊಂಡ್ಮೇಲೆ ಕೆಲಸ ಮಾಡೇ ಮಾಡ್ತೀನಿ ಅಂತ ಶಪಥ ಮಾಡೇ ಹೇಳ್ತೀನಿ. ಅದೇನು ಅಂತ ಹೇಳಿ. ಹೇಗ್ ನೋಡ್ಕೋತಾ ಇದ್ರು ನನಗೊಂದು ಗೊತ್ತಿಲ್ಲ. ನಮ್ಮಮ್ಮನು ನನ್ನ ಜೊತೆಗಿದ್ದಿದ್ರೆ ನನ್ನ ಜೀವನ ಬೇರೆ ರೀತಿನೇ ಇರ್ತಿತ್ತೇನೋ. ನನ್ನ ಕ್ಷಮಿಸು ಮಗಳೇ, ದುರಾದೃಷ್ಟ ನಂದು, ಆದ್ರೆ ಶಿಕ್ಷೆ ಆಗಿದ್ದು ನಿನಗೆ. ಏನ್ ಮಾಡ್ಲಿ, ನನಗೂ ನಿನ್ ಜೊತೆ ಇರಬೇಕು, ನಿನ್ನ ಎತ್ತಿ ಆಡಿಸ್ಬೇಕು, ನೀನ್ ಬೆಳೆಯೋದನ್ನ ನೋಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ನನ್ನ ಜೀವನ ನನ್ನನ್ನ ಬೇರೆ ದಾರಿಗೆ ಕರ್ಕೊಂಡು ಹೊರಟೋಯ್ತು. ಅಷ್ಟೊತ್ತು ತಿನ್ನಲ್ಲ ಅಂತ ಹಠ ಮಾಡ್ತಿದ್ದ ಯಶು ಈಗ ಅಮ್ಮ ದೂರ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಹೇಗೆ ಊಟ ಮಾಡ್ತಿದ್ದಾಳೆ ನೋಡಿ. ನಮ್ಮಮ್ಮ ನನ್ನಿಂದ ದೂರ ಹೋದಾಗ ನನಗಿಷ್ಟಾದ್ರೂ ಬುದ್ಧಿ ಇದ್ದಿದ್ರೆ ಹೇಗಾದ್ರೂ ಹಠ ಮಾಡಿ ಅವ್ರನ್ನ ನನ್ನ ಜೊತೆನೆ ಉಳಿಸ್ಕೋತಿದ್ನೇನು. ಆದ್ರೆ ನನಗೆ ಅಂತ ಅವಕಾಶನೇ ಸಿಕ್ಲಿಲ್ಲ. ಪ್ರಪಂಚದಲ್ಲಿ ಯಾರೇ ಜೊತೆಗಿದ್ರು ಅಮ್ಮ ಜೊತೆಗಿದ್ದಾಗಲ್ಲ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಯಜಮಾನ್ರಿ. ಅದು ಈ ಜಾನಕಿ ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಯಜಮಾನ್ರು ನಂದಿನಿ ಅಮ್ಮವ್ರಿಗೋಸ್ಕರ ಪರ್ತಾಡ್ತಾ ಇದ್ದಾರೆ. ಇಷ್ಟು ಪ್ರೀತಿ ಇದ್ರು ಇಷ್ಟು ವರ್ಷ ಬಿಟ್ಟಿದ್ರಲ್ಲ, ಹೇಗಾದ್ರೂ ಸಾಧ್ಯ ಆಯ್ತು? ಸುಬ್ಬು, ಇನ್ನೇ ಕೇಳ್ತಾ ಇರೋದು, ಜಾನಕಿ ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ ಯಜಮಾನ್ರೆ, ಯಾವ ವಿಷಯನೂ ಗೊತ್ತಾಗಿಲ್ಲ. ಸುಬ್ಬು, ನೀನ್ ತಂದ್ಕೊಟ್ಟಿರೋ ತಿಂಡಿಗಳು ತುಂಬಾ ರುಚಿಯಾಗಿದೆ. ಸಾವಿತ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ನಾನು ತಿಂದು ಬಾವಂಗೂ ಕೊಡೋಣ ಅಂತ ತಂದೆ. ಬಾವ ನೋಡಿ, ತುಂಬಾ ಚೆನ್ನಾಗಿದೆ. ರುಚಿಯಾಗಿದೆಯಾ?
ಈ ರುಚಿ ಹೇಗೆ ಬರಕ್ ಸಾಧ್ಯ? ಇದನ್ನ ಯಾರು ಕೊಟ್ಟಿದ್ದು? ಯಾಕೆ ಯಜಮಾನ್ರೆ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ರೆ ಬಿಡಿ, ಪರವಾಗಿಲ್ಲ, ತೊಗೊಳ್ಳಿ. ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಈ ರುಚಿ ನಾನು ಎಲ್ಲೋ ತಿಂದಿದ್ದು ಜ್ಞಾಪಕ. ಹೇಳು, ಯಾರು ನಿನಗೆ ಕೊಟ್ಟಿದ್ದು? ಅದೇ ಯಜಮಾನ್ರೆ ಹೇಳಿದ್ನಲ್ಲ, ನಮ್ಮ ಮನೆ ಮೇಲ್ಗಡೆಗೆ ಒಬ್ರು ಬಾಡಿಗೆಗೆ ಬಂದಿದ್ದಾರೆ, ಅವರೇ ಮಾಡಿ ಕಳ್ಸಿರೋದು ಇದನ್ನ. ಯಾಕೆ ಬಾವ, ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಚೆನ್ನಾಗೇ ಇದೆಯಲ್ಲ. ಇಲ್ಲ, ನಾನು ಈ ರುಚಿನ ಎಲ್ಲೋ ತಿಂದಿದ್ದು ಜ್ಞಾಪಕ. ಏನು ತಿಂಡಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ? ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಆಹಾ, ಇಂಥ ಸಿಹಿ ತಿಂಡಿ ತಿಂದು ಎಷ್ಟು ವರ್ಷ ಆಗಿತ್ತು. ಇದು ಪಕ್ಕ ಅದ್ಗೆನೆ ಮಾಡಿರೋ. ಅಣ್ಣನ್ಗೆ ಅದ್ಗೆ ಮಾಡಿಕೊಟ್ಟಿರೋ ಡಯಟ್ ಫುಡ್ ತಿಂದು ತಿಂದು ಅದ್ಗೆ ಕೈ ರುಚಿನೇ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈ ತಿಂಡಿಗಳನ್ನ ಎಷ್ಟು ವರ್ಷ ಆದ್ಮೇಲೆ ತಿಂತಿದ್ದಾನೆ. ಪಕ್ಕ ಇದು ಅದ್ಗೆ ಕೈ ರುಚಿನೇ ಅಂತ ಗೊತ್ತಾಗಿರುತ್ತೆ. ಈ ರುಚಿನ ನಾನು ಮರೆಯಕ್ ಸಾಧ್ಯನೇ ಇಲ್ಲ. ಅಲ್ಲ, ಅವ್ರು ಯಾರು ಅದನ್ನ ನನಗೆ ಗೊತ್ತಾಗ್ಬೇಕು. ನಿನ್ಗೇನಾದ್ರು ಅವ್ರ ಬಗ್ಗೆ ಗೊತ್ತಾ?